ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿ ಧಾರವಾಡ ಜನರಿಗೆ ತುಟ್ಟಿಯಾದ ತೆರಿಗೆ. ಅವಳಿ ನಗರದಲ್ಲಿ ತ್ಯಾಜ್ಯ ಒಳ ಚರಂಡಿಗೂ ಕೂಡ ಕರಭಾರ. ಕಸ ಯುಜಿಡಿಗೆ 1800 ತೆರಿಗೆಯನ್ನು ವಿಧಿಸಿದ ಮಹಾನಗರ ಪಾಲಿಕೆ. ಇದೇ ವರ್ಷ ಆಸ್ತಿ ತೆರಿಗೆಯಲ್ಲಿ 3% ಹೆಚ್ಚಳ ಮಾಡಿದ್ದ ಪಾಲಿಕೆ. ಜೊತೆಗೆ ಘನ ತ್ಯಾಜ್ಯ ನಿರ್ವಹಣೆ ಪ್ರತಿ ವರ್ಷಕ್ಕೆ 1200 ರೂಪಾಯಿ, ಒಳ ಚರಂಡಿಗೆ ಪ್ರತಿ ವರ್ಷ 600 ರೂಪಾಯಿ ಶುಲ್ಕ ವಿಧಿಸಿದ ಪಾಲಿಕೆ. ಮಹಾನಗರ ಪಾಲಿಕೆ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಗಾದ್ರೆ ಜೀವನ ಮಾಡೋದು ಹೆಂಗೆ ಅನ್ನೋದು ಪ್ರಶ್ನೆ. ಘನತ್ಯಾಜ್ಯ ನಿರ್ವಹಣೆ ಪ್ರತಿ ವರ್ಷಕ್ಕೆ 1200 ರೂಪಾಯಿ ಹೆಚ್ಚಳ, ಒಳಚರಂಡಿಗೆ ಪ್ರತಿ ವರ್ಷ 600 ರೂಪಾಯಿ ಶುಲ್ಕವನ್ನ ಪಾಲಿಕೆ ವಿಧಿಸಿರೋದು. ಮಹಾನಗರ ಪಾಲಿಕೆ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ಈ ತೆರಿಗೆ ಅನ್ನೋದು ಸಿಕ್ಕಾಪಟ್ಟೆ ತುಟ್ಟಿ ಆಗ್ತಾ ಇದೆ. ಅವಳಿ ನಗರದಲ್ಲಿ ತ್ಯಾಜ್ಯ ಒಳ ಚರಂಡಿಗೂ ಕೂಡ ಕರ ಭಾರ ಬಲು ದುಬಾರಿ. ಕಸ ಯುಜಿಡಿಗೆ 1800 ತೆರಿಗೆಯನ್ನ ಮಹಾನಗರ ಪಾಲಿಕೆ ವಿಧಿಸ್ತಾ ಇದೆ. ಇದೇ ವರ್ಷ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಲ್ಲದರ ರೇಟು ಹಿಂಗೆ ಜಾಸ್ತಿ ಆಗ್ಬಿಟ್ರೆ ಹೆಂಗೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಧಾರವಾಡ ಮತ್ತು ಹುಬ್ಬಳ್ಳಿ ಜನರು ಇದೀಗ ಮಹಾನಗರ ಪಾಲಿಕೆಯ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಬೆಲೆಗಳನ್ನು ಏರಿಸುವಂಥ ಟ್ಯಾಕ್ಸ್ ಏರಿಸೋ ಕೆಲಸ ಮಾಡಿದ್ದಾರೆ. ಎಲ್ಲ ಬೆಲೆಗಳನ್ನು ಏರಿಸಿದ್ದಾರೆ. ರಿಜಿಸ್ಟ್ರೇಷನ್ ಚಾರ್ಜು, ಬಾಂಡ್ ಪೇಪರು, ಆನಂತರ ಪೆಟ್ರೋಲು, ಡೀಸೆಲು ಇದು 2ನೇ ಸರ್ತಿ ಏರಿಸಿದ್ದೆವು. ಅದರ ಜೊತೆಯಲ್ಲಿ ಜನನ ಮರಣಗಳ ಸರ್ಟಿಫಿಕೇಟು, ಹೀಗೆ ಎಲ್ಲ ದರಗಳನ್ನು ಆಲ್ಮೋಸ್ಟ್ ಎಲ್ಲವನ್ನು ಏರಿಸಿದ್ದಾರೆ. ವಿದ್ಯುತ್ ದರ ಏರಿಸ್ಯಾರ. ವಿದ್ಯುತ್ ದರದ ಜೊತೆಗೆ ಅದಕ್ಕೆ ಫಿಕ್ಸ್ಡ್ ಚಾರ್ಜ್ ಜಾಸ್ತಿ ಮಾಡ್ಯಾರ. ಬಸ್ ರೇಟ್ ಜಾಸ್ತಿ ಮಾಡ್ಯಾರ. ಉಳಿದವ್ರಿಗೆ ಯಾರಿಗೂ ಸಹಿತ ಸರಿಯಾಗಿ ಇವರೇನು ಗ್ಯಾರಂಟಿ ಕೊಟ್ಟರೆ ಆ ಗ್ಯಾರಂಟಿ ತಿಂಗಳಿಗೆ ಬರೋದಿಲ್ಲ. 3 ತಿಂಗಳ 4 ತಿಂಗಳಾದರೂ ಬರೋದಿಲ್ಲ. ಆದರೆ ಪೆಟ್ರೋಲ್ ಬಂಕಿಗೆ ಹೋದ್ರೆ ಇಮ್ಮಿಡಿಯೇಟ್ ಪೆಟ್ರೋಲ್ ಹಾಕ್ಬೇಕಾದ್ರೆ 3 ರೂಪಾಯಿ ಜಾಸ್ತಿ ಮಾಡಿ ಕೊಡ್ಬೇಕು. ಡೀಸೆಲ್ಗೆ ಇಮ್ಮಿಡಿಯೇಟ್. ಸಿಕ್ಕಾಪಟ್ಟೆ ಆಸ್ತಿಕರ ಜಾಸ್ತಿ ಏನು ಮಾಡಿದ್ದಾರೆ ಅದನ್ನು ಇಮ್ಮಿಡಿಯೇಟ್ ತುಂಬಬೇಕು. ಅದಕ್ಕೆ ಬಡ್ಡಿ ಹಾಕ್ತಾರೆ. ಮತ್ತು ನೀವು ಭಾಗ್ಯಲಕ್ಷ್ಮಿ ಹಾಕ್ಕೊಟ್ಟಿಲ್ಲ ಅಂದ್ರೆ ಅದೇನು ಪಗಾರ ಅಂತ ಕೇಳ್ತಾರೆ, ಸಂಬಳ ಏನದಂತ ಕೇಳ್ತಾರೆ. ಟ್ಯಾಕ್ಸಿನ ವಿಷಯ ಕುರಿತು ಪೂಜ್ಯ ಮಹಾಪೌರರು ಇವತ್ತು 12 ಗಂಟೆಗೆ ಸರ್ವಪಕ್ಷ ಸದಸ್ಯರ ಒಂದು ಮೀಟಿಂಗನ್ನು ಕೂಡ ಕರೆದಿದ್ದರು. ಸೊ ಎಲ್ಲ ಸರ್ವಪಕ್ಷ ಸದಸ್ಯರು, ನಮ್ಮ ಪಾಲಿಕೆಯ ಪೂಜ್ಯ ಮಹಾಪೌರರು, ಉಪಮಹಾಪೌರರು, ಸಭಾನಾಯಕರು, ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಸೀನಿಯರ್ ಕಾರ್ಪೊರೇಟರ್ಸು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದೆಲ್ಲ ಇವ್ರನ್ನ ಕರೆದು ಒಂದು ಚರ್ಚೆಯನ್ನು ಮಾಡಿದರು. ಸೊ ಬೇಸಿಕಲಿ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಆಕರಣೆ ಮಾಡೋದು, ಅದು ಕ್ಯಾಲ್ಕುಲೇಷನ್ ಮಾಡೋದು ನಮ್ಮ ಸಬ್ ರಿಜಿಸ್ಟ್ರಲ್ಲಿರೋ ಮಾರ್ಗಸೂಚಿ ಬೆಲೆ ಮೇಲೆ. 2019ರಲ್ಲಿ ಮಾರ್ಗಸೂಚಿ ಬೆಲೆ ಇತ್ತು. ಆ ಮಾರ್ಗಸೂಚಿ ಬೆಲೆ ಪ್ರಕಾರ 2024-25ವರೆಗೂ ನಾವು ಟ್ಯಾಕ್ಸನ್ನು ಪಾಲಿಕೆ ಆಕರಣೆ ಮಾಡಿತ್ತು. ಸೆಪ್ಟೆಂಬರ್ 2023ರಲ್ಲಿ ಮತ್ತೊಂದು ಸಬ್ ರಿಜಿಸ್ಟರ್ ಇದು ಮಾರ್ಗಸೂಚಿ ಬೆಲೆ ಬಂತು. ಅದರ ಮೇಲೆ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸರ್ಕಾರದ ಒಂದು ಸುತ್ತಲಿನಿದೆ 2021ರಲ್ಲಿ. ಏನಿದೆ ಅಂದ್ರೆ, ನೋಂದಣಿ ಅಧಿಕಾರಿಗಳ ಮಾರ್ಗಸೂಚಿ ಬೆಲೆ ಮೇಲೆ ನಾವು ಆ ವರ್ಷ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸಪೋಸ್ ನೋಂದಣಿ ಅಧಿಕಾರಿ ಅವರಿಂದ ಇನ್ನು ಅಲ್ಲಿನ ಜನರು ಏನು ಹೇಳಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿನ ಜನರನ್ನ ಮಾತಾಡಿಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿಯೇ ಹುಬ್ಬಳ್ಳಿ ಧಾರವಾಡ 2ನೇ ದೊಡ್ಡ ಮಹಾನಗರ ಪಾಲಿಕೆ. ಇದು ಕೇವಲ ಹೆಸರಿಗೆ ಮಾತ್ರ. ಅಭಿವೃದ್ಧಿಯಲ್ಲಿ ದೊಡ್ಡದಂಥ ಒಂದು ಶೂನ್ಯ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಿಕ್ಕಿದೆ. ಇದರ ನಡುವೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಜನರಿಗೆ ಒಂದು ಗಾಯದ ಮೇಲೆ ಬರೆ ಹಾಕಲಿಕ್ಕೆ ಇವತ್ತು ಮಹಾನಗರ ಪಾಲಿಕೆ ಮುಂದಾಗ್ತದೆ. ಅದು ಯಾವ ಮಟ್ಟಿಗೆ ಅಂತಂದರೆ, ಇಲ್ಲಿ ಕಸಕ್ಕೆ 1200 ರೂಪಾಯಿ, ಒಳಚರಂಡಿಗೆ ಮತ್ತೆ ಇಲ್ಲಿ ಅಂದರೆ 600 ರೂಪಾಯಿನ ಟ್ಯಾಕ್ಸ್ ತುಂಬಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಈ ಸಂಪಟ್ಟಿಗೆ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದ ನಿವಾಸಿಗಳನ್ನ ಮಾತಾಡ್ತೀನಿ. ಸರ್, ಏಕಾಏಕಿ ಕಸಕ್ಕೆ 1200, ಒಳಚರಂಡಿ 600, 3 ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕಂತ ನಿಯಮ ಇದೆ. ಯಾವುದು ಸಂಬಂಧನೇ ಇಲ್ಲ ಸರ್ ಮಹಾನಗರ ಪಾಲಿಕೆಗೆ? ನೋಡಿರಿ, ಒಂದು ಮೊದಲೇ ಪ್ರಶ್ನೆ, ನಮ್ಮ ಮಹಾನಗರ ಸಭೆಯೊಳಗೆ
ಕಾಂಗ್ರೆಸ್ ಅಧಿಕಾರದೊಳಗಿಲ್ಲ, ಬಿ ಜೆ ಪಿ ಅದ. ಈ ಪ್ರಶ್ನೆ ಅವ್ರು ಕೇಳಬೇಕು. ಒಂದು ಎರಡನೇದು, ಆ್ಯಸ್ ಎ ಲೇಮ್ಯಾನ್ ಕಾಮನ್ ಮನುಷ್ಯ ಏನು ಕೇಳ್ತೀರಂದರೆ, ನನ್ನ ಬರೀ ಶಿರೂರು ಪಾಕ್ನಂಥ, ಸಿದ್ದೇಶ್ವರ ಪಾಕ್ನಂಥ ಏರಿಯಾದೊಳಗೆ 6 ತಿಂಗಳ ಕಸ ಹೊಡಿಯೋದಿಲ್ಲ. ಮತ್ತು ಕಸಕ್ಕೆ ಟ್ಯಾಕ್ಸ್ ಹಾಕಬೇಕು ನಿಮಗೆ. ಅದರ ನಂತರ ಕಸ ತುಂಬೋದು ಬರೋದಿಲ್ಲ, ಸ್ವೀಪರ್ ಬರೋದಿಲ್ಲ, ಒಂದು ರಸ್ತೆ ನೋಡಿಲ್ಲ. ಅದರ ನಂತರ ಏನು ನೀವು ಡೆವಲಪ್ ಮಾಡಿರಿ ಅಂತೇಳಿ ನೀವು ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ಬೇಕತ್ತೀರಿ? ಒಂದು ಪಬ್ಲಿಕ್ಕಿಗೆ ಒಂದು ನೋಟಿಸ್ ಕೊಡಬೇಕಾ? ನೀವು ಟ್ಯಾಕ್ಸ್ ತೊಗೊಬೇಕಾಗಿತ್ತಂದರೆ ಯಾವ ಟೈಪ್ ಆಫ್ ಕ್ಲಾಸ್ ಆಫ್ ಇದು ಬಿಲ್ಡಿಂಗ್ ಐತಿ, ಕಮರ್ಷಿಯಲ್ ಐತು, ರೆಸಿಡೆನ್ಸಿಯಲ್ ಐತು, ಕಾಮನ್ ಆಯಿತು, ಸಾರ್ವಜನಿಕ ಆಯಿತು, ಆರ್ ಸಿ ಸಿ ಆಯಿತು, ಹಂಚಿನ ಮನೆ ಆಯಿತು, ಯಾವ ಮನೆ ಐತಿ, ಯಾವ ಕ್ಲಾಸ್ ಆಫ್ ಬಿಲ್ಡಿಂಗ್ ಐತಿ, ಅದು ನೋಡಿ ಮೊದಲು ಸರ್ವೆ ಮಾಡಿರಿ. ಸರ್ವೆ ಮಾಡಿದ ಮೇಲೆ ಸಾರ್ವಜನಿಕರಿಗೆ ಅವಗಾಹನೆ ಕೊಡಿರಿ, ಪಬ್ಲಿಕ್ ಅಬ್ಜೆಕ್ಷನ್ ಕರೆಸ್ರಿ. ಅದರ ನಂತರ ಯಾವ್ದು ಕೊಡಬೇಕು, ಏನು ಮಾಡಬೇಕು ಅವ್ರು ಕೇಳಿ. ನೀವು ಏಕಾಏಕಿ 1200 ಕೊಡ್ತೀನಿ, 600 ಕೊಡ್ತೀನಿ, ಎದಕ್ಕೆ ಕೊಡಬೇಕು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಏಕಾಕಿ ಟ್ಯಾಕ್ಸ್ ಮಾಡೋದು, ಹೆಚ್ಚಿಗೆ ಮಾಡೋದು ಏನು ಹೇಳ್ತೀರಿ ಸರ್? ಸರ್, ಹುಬ್ಬಳ್ಳಿದವ್ರ ಮಹಾನಗರ ಪಾಲಿಕೆ ಅವೈಜ್ಞಾನಿಕವಾಗಿ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ರೆ ತಕ್ಷಣ ಕೂಡಲೇ ನಿಂತೋಗ್ಬೇಕು. ಯಾವುದೇ ವ್ಯವಸ್ಥಿತವಾದಂಥ ಮೂಲಭೂತ ಸೌಕರ್ಯ ಕೊಡಲಾರ್ದೆ ತ್ಯಾಜ್ಯಕ್ಕೆ, ಮತ್ತೊಂದು ನೀರಿಗೆ, ಒಳಚರಂಡಿಗೆ ಅಂಥೇಳಿ ನೀವು ಏಕಾಏಕಿ 1200 ರೂಪಾಯಿ ಹೆಚ್ಚಿಗೆ ಮಾಡ್ತೀರಿ. ಭಾಳ ಅನ್ಯಾಯ ಇದು. ಹುಬ್ಬಳ್ಳಿದವ್ರ ಮಹಾ ಜನತೆಗೆ ದೊಡ್ಡ ಬರೆ ಕೊಟ್ಟಾಗ ನೀವು ಇದು ಯಾವ ರೀತಿಯೂ ವೈಜ್ಞಾನಿಕವಾಗಿ ನೀವು ಮಾಡೋದಿಲ್ಲ. ಅಥವಾ 3 ವರ್ಷಕ್ಕೊಮ್ಮೆ ನೀವು ಹೇಳ್ತೀರಿ, 3 ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡುವಂಥ ಪದ್ಧತಿ ಅಂತೇಳಿ ಅದನ್ನು ಮಾಡಿರಿ. ಅದು ವೈಜ್ಞಾನಿಕವಾಗಿ ಮಾಡಿರಿ. ನೀವು ಯಾವುದೇ ಮೂಲಭೂತ ವ್ಯವಸ್ಥೆನ ಕೊಟ್ಟಿಲ್ಲ, ಕೊಡಾಕು ನಿಮ್ಮ ಕಡೆಯಿಂದ ಆಗೋದಿಲ್ಲ. ಅಷ್ಟಾದರೂ ಕರೆ ಹೆಚ್ಚಿಗೆ ಮಾಡೋದಂತ ನೀವು ಮಾಡಿದಿಲ್ಲ. ತಕ್ಷಣ ಹಿಂದೆ ತೊಗೋಬೇಕಂತ ಆಗ್ರಹ ಪಡಿಸ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕು. ತಕ್ಷಣವೇ ಏನೀಗಾಗಲೇ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಲು ಮುಂದಾಗದೆ ಇದನ್ನು ಕೈ ಬಿಟ್ಟು ಹುಬ್ಬಳ್ಳಿ ಧಾರವಾಡ ನಾಗರಿಕರ ಹಿತಾಸಕ್ತಿಗೆ ಮುಂದಾಗಬೇಕು ಅನ್ನೋದು ಅವಳಿ ನಗರದ ಜನರ ಮಾತು. ಕ್ಯಾಮ್ರಾ ಪರ್ಸನ್ ಬಹು ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.